ಮಂಜು, ಏನಮ್ಮ ಮಾಡ್ತಾ ಇದೀಯಾ? ಮಂಜು, ಮಂಜು, ಏನ್ ಮಾಡ್ತಾ ಇದೀಯಾ? ಕೊಡಿಲಿ. ಬಿಡಿ ಪಪ್ಪ. ಕೊಡು ಅಂದೆ. ಏನಾಗಿದೆ? ಏನಮ್ಮ ಮಂಜು, ನಡೆದಿರೋ ಘಟನೆನ ಮತ್ತೆ ಮತ್ತೆ ಯಾಕೆ ನೆನ್ಪು ಮಾಡ್ಕೋತೀಯ? ಮರ್ತು ಬಿಡು. ಮರಿಯಲ್ಲ, ಆ ಕಹಿ ಘಟನೆ ಯಾವಾಗ್ಲೂ ನನ್ನ ನೆನ್ಪಲ್ಲೇ ಇರ್ಬೇಕು. ಉರಿತಿರೋ ಜ್ವಾಲಾಮುಖಿ ಬೇಕಾದ್ರೂ ತಣ್ಣಗಾಗ್ಬೋದು, ಆದ್ರೆ ನನ್ ಮನ್ಸಲ್ಲಿ ಉರಿತಿರೋ ಜ್ವಾಲೆ ಯಾವತ್ತು ಕಡಿಮೆ ಆಗಲ್ಲ. ಈ ಜ್ವಾಲೆ ಕಡಿಮೆ ಆಗ್ಬೇಕು ಅಂತಂದ್ರೆ ಆ ಸಪ್ತಮಿ ಕಣ್ಣಲ್ಲಿ ಜಳ ಅಂತ ಕಣ್ಣೀರ್ ಸುರಿಬೇಕು. ಆ ಕಣ್ಣೀರಿಂದ ಅಭಿಷೇಕ ಆದ್ರೆ ಮಾತ್ರ ನನಗ್ ನೆಮ್ಮದಿ ಸಿಗೋದು. ಮಂಜು, ಅಷ್ಟೇ ತಾನೆ? ಬರೀ ಕಣ್ಣೀರಲ್ಲ, ಅವ್ರ ಕಣ್ಣಲ್ಲಿ ರಕ್ತ ಕಣ್ಣೀರು ಸುರಿಬೇಕು. ಹಾಗೆ ಮಾಡ್ತೀನಿ. ಯಾವಾಗ ಮಾಡ್ತೀರ ಪಪ್ಪ? ನನ್ ಸತ್ ಮೇಲ? ನನ್ಗೆ ಇಮ್ಮಿಡಿಯೇಟ್ ಆಗಿ ಕೆಲಸ ಆಗ್ಬೇಕು. ಆ ದೇವನ್ ಜೊತೆ ಅದೆಷ್ಟು ಜನ ಬೇಕಾದ್ರೂ ಕರ್ಸಿ, ಅದೇನ್ ಬೇಕಾದ್ರೂ ಮಾಡಿ, ಒಟ್ನಲ್ಲಿ ಆ ಸಪ್ತಮಿ ಅಳೋ ತರ ಆಗ್ಬೇಕು ಅಷ್ಟೇ. ಸರಿಮಾ, ನಾನ್ ಫೋನ್ ಮಾಡಿ ತಿಳಿಸ್ತೀನಿ. ನೀನ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ, ಕೂಲ್ ಆಗಿರು. ಮಂಜರಿ, 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 ನಿನಗೊಂದು ಹ್ಯಾಪಿ ನ್ಯೂಸು ಕೇಳಿದ್ರಂತೂ ಖುಷಿ ಆಗ್ಬಿಡ್ತೀಯಾ? ಮಂಜರಿ, ವಿಷಯ ಏನ್ ಗೊತ್ತಾ? ನಿನ್ನೆ ರಾತ್ರಿ ಆ ಸಪ್ತಮಿಗೂ ಮತ್ತೆ ಶ್ರೀಮಂತ್ಗೆ ಜೋರ್ ಜಗಳ ಆಯ್ತಂತೆ. ಹೌದಾ? ನಿಜ ಹೇಳ್ತಿದ್ಯಾ? ಹ್ಞೂ ಮಂಜರಿ, ಇದು 100% ಸತ್ಯ. ನಿನ್ನೆ ಶ್ರೀಮಂತ್ ಮಾತಾಡಿದ ಮಾತ್ಗೆ ಸಪ್ತಮಿಗೆ ಅಳುವಷ್ಟು ಬೇಜಾರಾಯ್ತಂತೆ. ಪಾಪ, ದುಃಖ ತಡಿಯಕ್ಕಾಗ್ದೆ ಸಪ್ತಮಿ ಬೆಳ್ಬೆಳ್ಗೆ ಯಾರಿಗೂ ಹೇಳ್ದೆ ಅವ್ರ ಅಪ್ಪನ ಮನೆಗೆ ಓಡೋಗಿದ್ದಾಳೆ. ಇಷ್ಟೆಲ್ಲ ಆಯ್ತಾ? ಹೌದು ಮಂಜರಿ, ಶ್ರೀಮಂತ್ ಬೆಳಗ್ಗೆನೆ ಆ ಸಪ್ತಮಿ ಮನೆ ಹತ್ರ ಹೋಗಿ ಅವಳ ಕೈ ಕಾಲು ಹಿಡಿದು ಪುಸ್ಲಾಯಿಸಿ ವಾಪಸ್ ಮನೆ ಕರ್ಕೊಂಡ್ ಬಂದಿದ್ದಾನೆ. ಅಯ್ಯೋ, ಕೇಳೋದಕ್ಕೆ ಎಷ್ಟು ಖುಷಿ ಆಗ್ತಿದ್ಯಲ್ಲ. ಇದನ್ನೆಲ್ಲ ಏನಾದ್ರೂ ನಾನು ನೋಡ್ಬಿಟ್ಟಿದ್ರೆ ನನ್ಗದೆಷ್ಟು ಖುಷಿ ಆಗ್ಬಿಟ್ಟಿರೋದು. ಹೌದು, ಇದನ್ನೆಲ್ಲ ನಿಮ್ಗೆ ಯಾರೋ ಹೇಳಿದ್ರು? ನಮ್ಗೆ ಸಮರ್ ಸಿಕ್ಕಿದ್ದ, ಅವನೇ ಈ ವಿಷಯನೆಲ್ಲ ಹೇಳಿದ್ದು. ನಾನು ಹೇಳಿಲ್ವಾ ಮಂಜು, ಆ ಜಿಪುನ್ ಕುಮಾರನ್ ಜೊತೆ ಆ ಸಪ್ತಮಿ ಅಲ್ಲ, ಬೇರೆ ಯಾರು ಅವನ್ ಜೊತೆ ಬಾಳಕ್ಕಾಗಲ್ಲ. ಮದುವೆ ಆಗಿ 1 ವಾರ ಕೂಡ ಆಗಿಲ್ಲ, ಆಗ್ಲೇ ಗಲಾಟೆ ಶುರುವಾಗಿದೆ. ಇನ್ನು ಹೋಗ್ತಾ ಹೋಗ್ತಾ ಯಾವ ತರ ಗಲಾಟೆ ಆಗ್ಬೋದು ನೀನೇ ಯೋಚನೆ ಮಾಡು. ಮಂಜು, ಈಗ ನಾನು ಹೇಳ್ತಾ ಇದ್ದೀನಿ, ಕರೆಕ್ಟಾಗಿ ಕೇಳಿಸ್ಕೊ. ಗಂಡನ್ ಮನೆಗೆ ಜೀವನ ಮಾಡಕ್ ಬಂದಿರೋ ಆ ಸಪ್ತಮಿ ಬಾಳ್ವೆನೆ ಮಾಡಕ್ಕಾಗ್ದೆ ಬ್ಯಾಗ್ ತಗೊಂಡು ವಾಪಸ್ ಹೋಗ್ತಾಳೆ. ಆ ಸಪ್ತಮಿಗೂ ಶ್ರೀಮಂತ್ಗೂ ಡಿವೋರ್ಸ್ ಆಗೋದಂತೂ ಗ್ಯಾರಂಟಿ. ಏನ್ ಗ್ಯಾರಂಟಿ? ಯಾರ ಬಗ್ಗೆ ಮಾತಾಡ್ತಿದ್ದೀರಾ? ನಾವ್ ಯಾರ ಬಗ್ಗೆ ಮಾತಾಡಿದ್ರೆ ನಿಮ್ಗೇನು? ಈಗ್ಲೇ ಹೋಗಿ ಸ್ವೀಟ್ ಮಾಡ್ಕೊಂಡು ತಗೊಂಡ್ ಬನ್ನಿ. ಮೈಸೂರ್ ಪಾಕ್ ಇದ್ರೆ ಇನ್ನೂ ಸಖತ್ತಾಗಿರುತ್ತೆ. ಸ್ವೀಟ್ ಅಂತೂ ಬೇಕೇ ಬೇಕು. ಸ್ವೀಟಾ? ಸ್ವೀಟಾ ಯಾಕೆ? ಯಾಕೆ ಅಂದ್ರೆ ನಾವೆಲ್ಲ ತುಂಬಾ ಹ್ಯಾಪಿ ಆಗಿದ್ದೀವಿ. ಸಂತೋಷದ ಸಮಯದಲ್ಲಿ ಸ್ವೀಟ್ ತಿನ್ಬೇಕು. ಅದ್ರಲ್ಲೂ ನಿಮ್ಮಂತ ದ್ರೋಹಿಗಳಿಂದ ಸ್ವೀಟ್ ಇಸ್ಕೊಂಡ್ ತಿಂದ್ರೆ ಆ ಸಂತೋಷ ಡಬಲ್ ಆಗುತ್ತೆ. ನಾವೆಲ್ಲ ಇಷ್ಟೊಂದು ಸಂತೋಷವಾಗಿ ಯಾಕಿದೀವಂತ ಗೊತ್ತಾ ಮಂತಾರ? ನಿನ್ನ ಮಗ ಶ್ರೀಮಂತ್ಗೂ ನಿನ್ನ ಸೊಸೆ ಸಪ್ತಮಿಗೂ ಜೋರ್ ಜಗಳ ಅಂತೆ. ನಿನ್ನ ಸೊಸೆ ಹತ್ಕೊಂಡು ಅವಳ ಅಪ್ಪನ ಮನೆಗೆ ಓಡೋದ್ಲಂತೆ. ಹೌದಾ?
ಎಲ್ಲ ಚಾನಲಲ್ಲೂ ಇದೆ ಬ್ರೇಕಿಂಗ್ ನ್ಯೂಸ್. ಈ ಸುಳ್ಳು ನ್ಯೂಸ್ ಅನ್ನ ಯಾರು ಬ್ರೇಕಿಂಗ್ ನ್ಯೂಸ್ ಅಲ್ಲಿ ಹಾಕಲ್ವಲ್ಲ? ಸುಳ್ಳು ಹೇಳ್ತಿರೋದು ಅವರಲ್ಲ, ನೀನು ಅಂತ ಚೆನ್ನಾಗ್ ಗೊತ್ತಾಗ್ತಾ ಇದೆ ಬಂದಾರ. ಸುಳ್ಳ? ನಾನ್ಯಾಕೆ ಸುಳ್ಳು ಹೇಳಿ? ಸಪ್ತಮಿಗೆ ಶ್ರೀಮಂತುಗೆ ಜಗಳ ಆಗಿದೆ ಅಂತ ಯಾರೋ ಸುಳ್ಳು ಹಬ್ಸಿದ್ದಾರೆ ಅಷ್ಟೇ. ಸಪ್ತಮಿ ಅವ್ರ ತಂದೆ ನೋಡೋದಿಕ್ಕೆ ತವ್ರ ಮನೆಗೆ ಹೋಗಿದ್ಲು. ಶ್ರೀಮಂತು ಹೋಗಿ ಕರ್ಕೊಂಡ್ ಬಂದ, ಅಷ್ಟೇ ನಡೆದಿರೋದು. ಅಮ್ಮ, ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡ್ತೀರಾ. ಅಲ್ಲ, ಆ ಸಪ್ತಮಿ ಅವ್ರ ಅಪ್ಪನ್ ನೋಡ್ಬೇಕಂತಂದ್ರೆ ಮನೇಲಿ ಯಾರಿಗೂ ಹೇಳ್ದೆ ಯಾಕೆ ಹೋಗ್ತಾಳೆ? ನೀವೇ ಹೇಳಿ. ಸಪ್ತಮಿ ಮನೆ ಬಿಟ್ಟು ಹೋಗಿದ್ದಂತೂ ನಿಜ. ಇನ್ನು ಅವಳ ಜೀವನ ಸರ್ವನಾಶ ಆಗೋದು ನಿಜ. ಮುಂದಿನ ಅಮಾವಾಸ್ಯೆ ಬರೋಷ್ಟ್ರಲ್ಲಿ ಆ ಸಪ್ತಮಿ ಜೀವನ ಚಿಂದಿ ಆಗೋಗುತ್ತೆ. ಬಾಳೋದಕ್ಕಾಗ್ದೆ ಬೀದಿಗ್ ಬಂದು ನಿಂತ್ಕೋತಾಳೆ. ಆ ಶ್ರೀಮಂತು ಸಪ್ತಮಿ ಒಟ್ಟಾಗ್ ಬಾಳಲ್ಲ. ಆದಷ್ಟು ಬೇಗ ದೂರ ಆಗ್ತಾರೆ. ನೋಡ್ತಾ ಇರು. ಮೊದ್ಲು ಎಂಗೇಜ್ಮೆಂಟ್ ಆಗಲ್ಲ ಅಂತಿದ್ರಿ, ಎಂಗೇಜ್ಮೆಂಟ್ ಆಗೋಯ್ತು. ಆಮೇಲೆ ಮದ್ವೆ ನಡೆಯಲ್ಲ ಅಂತ ಚಾಲೆಂಜ್ ಮಾಡ್ತಿದ್ರಿ, ಮದ್ವೆನೂ ಆಗೋಯ್ತು. ಈಗ ಒಟ್ಟಾಗ್ ಬಾಳಲ್ಲ ಅಂತ ಹೇಳ್ತಾ ಇದ್ದೀರಾ. ನಿಮ್ ಹೊಟ್ಟೆ ದಗದಗ ಅಂತ ಉರಿಯೋ ಹಾಗೆ ಅದ್ಧೂರಿಯಾಗಿ ಸಂಸಾರ ಮಾಡ್ತಾರೆ, ನೋಡ್ತಾ ಇರಿ. ಆವತ್ತು ನಿಮ್ ಕೈಲಿ ಏನೂ ಮಾಡೋದಿಕ್ಕಾಗ್ಲಿಲ್ಲ, ಇವತ್ತು ನಿಮ್ ಕೈಲಿ ಏನೂ ಮಾಡೋದಿಕ್ಕಾಗೋದಿಲ್ಲ. ಸ್ವೀಟ್ ಬದಲು ಮಜ್ಜಿಗೆ ಕುಡೀರಿ, ಹೊಟ್ಟೆ ತಣ್ಣಗಾಗತ್ತೆ.